ನಮಸ್ಕಾರ ಎಲ್ಲ ರೈತ ಮಿತ್ರರಿಗೆ. ನಾನು ಮಂಜುನಾಥ್ ಭಟ್ರು. ಇವತ್ತು ನನ್ನ ತೋಟದಲ್ಲೇ ನಿಂತು ಒಂದು ವಿಡಿಯೋ ಮಾಡಿ ಒಂದು ವಿಷಯವನ್ನು ಹಂಚಿಕೊಳ್ಳುವ ಅಂಥೇಳಿ ನಾನು ಮನಸ್ಸಾತು. ಎಂಥದ್ದು ಕೇಳಿದ್ರೆ, ಇವತ್ತು ಎಲ್ಲಿಂದ ಎಲ್ಲಿವರೆಗೂ ಹೋದರೂ ಸಹ ಹಳದಿ ಎಲೆ ಚುಕ್ಕೆ ರೋಗಗಳ ಒಂದು ಹಾವಳಿ. ಯಾರ ಕೇಳಿದ್ರು ರೈತರು ನೋವದಯ. ನಿನ್ನೆಯೂ ಸಹ ನಾವು ಇಲ್ಲಿಂದ ಸಿದ್ದಾಪುರದ ಕಂಚಿಮನೆ ಅಂತ ಹೇಳುವಲ್ಲಿ ಹೋಗಿದ್ದೆವು. ಅಲ್ಲೂ ಸಹ ಎಲ್ಲರೂ ತೋಟದಲ್ಲೂ ಪಾಪ ಒಂದೇ ನಮೂನೆ ಸಮಸ್ಯೆಗಳು. ಮೇಲೆ ನಾವೇನು ಕಟಾರಿ ಅಂತ ಹೇಳ್ತೀವಿ ಸುಳಿ, ಅದನ್ನು ಹೊರತುಪಡಿಸಿದರೆ ಎಲ್ಲ ಹೆಡೆಗಳು ಸಹ ಹಳದಿ ಹಾಯ್ಕೊಂಡಿದ್ದು. ಇದಕ್ಕೆ ಕಾರಣ ಏನಂತ ಕೇಳಿದ್ರೆ, ಒಂದು ವೈರಸ್ ಅಟ್ಯಾಕ್ ಆಗಿರುವಂಥದ್ದು, ಎರಡು ಪೋಷಕಾಂಶಗಳ ಕೊರತೆ. ಇದರ ಮಧ್ಯಂತರದಲ್ಲಿ ಇನ್ನೊಂದು ವಿಷಯ ಅಂದರೆ, ಈ ಚುಕ್ಕಿ ಹೇಳುವಂಥ ಒಂದು ಶಬ್ದ ಇದ್ದಲ್ಲಿ ದಯವಿಟ್ಟು ಎಲ್ಲ ರೈತರು ಅದನ್ನು ನಮ್ಮ ತಲೆಯಿಂದ ತೆಗೆದು ಬಿಡುವ. ಯಾಕೆಂದರೆ ಚುಕ್ಕಿ ಹೇಳುವಂಥ ಶಬ್ದ, ಈ ಚುಕ್ಕಿ ಗಿಡಗಳಲ್ಲಿ ಒಂದು 60-70 ವರ್ಷಗಳಂದು ಇದ್ದೇ ಇದ್ದು, ಅದರಿಂದ ಏನೂ ಹಾನಿ ಆಯ್ದಿಲ್ಲ ಇವತ್ತಿನವರೆಗೆ. ಆದರೆ ಯಾವಾಗ ಈ ವೈರಸ್ಗಳೆಲ್ಲ ಅಟ್ಯಾಕ್ ಆಯ್ತೋ ಆವಾಗ ಮರಗಳು ತೋಟಗಳು ಎಲ್ಲ ಹಾನಿ ಆಗ್ತಾ ಇದ್ದು. ಹಾಗಾಗಿ ಏನಂತ ಕೇಳಿದ್ರೆ, ಈ ಚುಕ್ಕೆ ಇದ್ದರೂ ಸಹ ತೋಟದಲ್ಲಿ ಮರಗಳು ಯಾವುದೇ ರೀತಿ ಹಳದಿ ಆಗದಿದ್ದಂಗೆ ನೋಡ್ಕೊಳ್ಳೋ, ಹೀಗೆ ಹಸಿರಾಗಿರೋ ಗ್ರೀನ್ ಆಗಿರೋವು, ಅದಕ್ಕೆ ಬೇಕಾದಂಥ ಪೋಷಕಾಂಶಗಳು, ಔಷಧಿ ಇಂಥದ್ರಲ್ಲಿ ಹಾಕ್ಕೊಳ್ಳೋವು. ಒಂದು ವೇಳೆ ಹಳದಿ ಆಗ್ತಾ ಇದ್ದು ಅಂತೇಳಿ ಅಥವಾ ಆಯಿತು ಅಂತೇಳಾದರೆ ಅದಕ್ಕೆ ಫಂಗಸ್ಸಿಗೆ ಔಷಧಿನ ಹಾಕ್ಕೊಂಡು ಉತ್ತಮವಾದಂಥ ಪೋಷಕಾಂಶಗಳನ್ನು ನಿರ್ವಹಣಾ ಕ್ರಮದಲ್ಲಿ ಹಾಕ್ಕೊಂಬಿಟ್ರೆ ಗಿಡ ತಾನಾಗಿ ಹಸಿರಾಗ್ತು. ಎಂತಕ್ಕಾದ್ರೆ ಹಸಿರಾಯ್ತು ಅಂತ ಹೇಳಾದರೆ ಅದು ಚುಕ್ಕೆ ಇದ್ದರೂ ಚಲೋನೇ ಇದ್ದೋಳಾತು, ಅದು ಬೆಳವಣಿಗೆ ಚೆನ್ನಾಗೇ ಇರ್ತಿದ್ದು. ನೋಡಿ, ನಂದು ಇದು ಕಳೆದ ವರ್ಷ ನೆಟ್ಟಂಥ ಗಿಡ, ಇದು ಅಂದರೆ ಮಳೆಗಾಲದಲ್ಲಿ ನೆಟ್ಟಂಥ ಗಿಡ ಇಷ್ಟು ಚೆನ್ನಾಗಿ ತಯಾರಾಗ್ತಾ ಬಿದ್ದು, ಏನೂ ಸಮಸ್ಯೆ ಇಲ್ಲ. ಇದನ್ನೇ ನಾನು ಹಳದಿ ಆಗಲು ಬಿಟ್ಟೆ ಅಂತ ಹೇಳಿದ್ರೆ ಗಿಡ ಎಲ್ಲ ಹೋಗೋಗ್ತು. ಹಾಗೆ ಇಳುವರಿಗೂ ಸಹ ಮರಗಳು ಹಳದಿ ಆಯ್ದಿಲ್ಲ, ಚುಕ್ಕೆ ಇದ್ದು ಹಸಿರಾಗಿದ್ದು ಅಂತೇಳಿ ನಮಗೆ ಇಳುವರಿಗೆ ಏನೂ ಸಮಸ್ಯೆ ಇಲ್ಲ. ಹಾಗಾಗಿ ನಿಗಳದ್ದು ಯಾವುದೇ ತೋಟದಲ್ಲಿ ಆ ಥರ 3-4 ಹೆಡೆಗಳೆಲ್ಲ ಈಗ ಹಳದಿ ಹಪ್ಪಲು ಶುರು ಆಯಿತು ಅಂತೇಳಾದರೆ ಅದನ್ನು ಸ್ವಲ್ಪ ಗಮನವಿಟ್ಟು ನಿರ್ವಹಣಾ ಕ್ರಮವನ್ನು ಮಾಡ್ಕೊಳ್ಳವು. ಹಾಗಂತೇಳಿ ಹಳದಿಯಲ್ಲಿ 2 ನಮೂನೆ ಇದ್ದು, ಈ ಮಳೆಗಾಲ ಸ್ಟಾರ್ಟ್ ಆಗಿದ್ದೆ 1 ತಿಂಗಳ 15 ದಿವಸದಲ್ಲಿ 3-4 ಹೆಡೆ ಹಂತವಾಗಿ ಹಣ್ಣಾಗಿ ಉದುರ್ತಾ ಇತ್ತು. ಅದು ಜವಳು ಕೆಂಜವಳಿಗೆ ಸ್ವಾಭಾವಿಕವಾಗಿ ಬೇರುಕೊಳೆಗೆ ಹಾಗೆ ಆಗ್ತು. ಆ ಸಂದರ್ಭದಲ್ಲಿ ಅದಕ್ಕೆ ತಕ್ಕಂತೆ ಔಷಧಿ ಹಾಕೊಂಡ್ರೆ ಅದು ಕಂಟ್ರೋಲಿಗೆ ಬಂತು. ಇಲ್ಲಾಂದರೆ ಸಮಸ್ಯೆ ಇಲ್ಲೇ ಅದಷ್ಟು ಹಣ್ಣಾಯ್ದು ಉದುರ್ತು, ಬೇರೆ ಚಿಗುರುತ್ತು, ಗಿಡ ಬೆಳವಣಿಗೆ ಆಯ್ಕೊತಾ ಇರ್ತು, ಏನೂ ಸಮಸ್ಯೆ ಇಲ್ಲ. ಅದು ದಯವಿಟ್ಟು ಯಾರೂ ಸಹ ಇದನ್ನು ಅಲಕ್ಷ್ಯ ಮಾಡದೇನೆಯ ಯಾರದೇ ತೋಟದಲ್ಲಿ ನಿಮಗೆ ಗೊತ್ತಾಗ್ತೋದು ಇದು ಜವಳು ಕೆಂಜವಳಿಂದ ಬಂದಂಥ ರೋಗ ಅಲ್ಲ, ಇದೇನೋ ವೈರಸ್ ಅಟ್ಯಾಕ್ ಆಯ್ದೋಳು ನಿಮ್ಮ ಕಣ್ಣಿಗೆ ಗೊತ್ತಾಗ್ತು ಹಳದಿ ರೋಗ ಅಟ್ಯಾಕ್ ಆಯಿತು ಅಂಥೇಳಿ. ಅದಕ್ಕೆ ಆಗಿಂದಾಗ ನಿರ್ವಹಣಾ ಕ್ರಮ ಮಾಡ್ಕೊಳ್ಳಿ, ತೋಟ ಉಳಿಸ್ಕೊಳ್ಳಿ ದಯವಿಟ್ಟು. ನಮಸ್ಕಾರ.